ಹಾಯ್ ನಮಸ್ತೆ ಕರ್ನಾಟಕ. ಈ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಇವತ್ತು ನಾವು ಮಾಡ್ತಾ ಇರೋ ರೆಸಿಪಿ ಎಗ್ ಮಸಾಲ. ನೋಡೋಕ್ಕೆ ಎಷ್ಟು ಟೇಸ್ಟಿಯಾಗಿದೆ. ನಾವು ಇದನ್ನು ಮಾಡೋಕ್ಕೆ ಬೇಯಿಸ್ಕೊಂಡಿರೋ ಮೊಟ್ಟೆನ ಸಣ್ಣದಾಗಿ ಕಟ್ ಮಾಡಬೇಕು, ಮಧ್ಯ ಗ್ಯಾಪ್ ಬರೋಂಗೆ. ಅದನ್ನು ಕಟ್ ಮಾಡೋದಾದ್ಮೇಲೆ ಒಂಚೂರು ಅರಿಶಿಣದ ಪುಡಿ ಮತ್ತು ಖಾರದ ಪುಡಿ ಮತ್ತು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದು ಆ ಖಾರ ಎಲ್ಲ ಸೆಟ್ ಆಗೋಗಂಟ ಈ ಥರ ಮಿಕ್ಸ್ ಮಾಡಬೇಕು. ಈ ಕಡೆ ಒಂದು ಬಾಂಡೀಲಿ ಕುದಿತಾ ಇರೋ ಎಣ್ಣೆಗೆ ಈರುಳ್ಳಿ ಹಾಕಿ ಚೆನ್ನಾಗಿ ಡೀಪ್ ಫ್ರೈ ಮಾಡಿಕೊಂಡು ಅದನ್ನು ಸೈಡಲ್ಲಿ ಎತ್ತಿಟ್ಕೋಬೇಕು. ಅದು ಕ್ರಿಸ್ಪಿಯಾಗಿರಬೇಕು. ಸೈಡಲ್ಲಿ ಎತ್ತು ಮಾಡ್ಕೊಂಡಾದ್ಮೇಲೆ ಅದೇ ಪ್ಯಾನ್ಗೆ ಎಲ್ಲ ಎಣ್ಣೆ ಎತ್ಬಿಟ್ಟು ಒಂಚೂರು ಎಣ್ಣೆ ಬಿಟ್ಟು ನಾವು ಮಿಕ್ಸ್ ಮಾಡ್ಕೊಂಡಿರೋ ಎಗ್ನ ಅದರೊಳಗಡೆ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಮಾಡೋದಾದ್ಮೇಲೆ ಅದನ್ನು ತೆಗ್ದು ಸೈಡಲ್ಲಿಟ್ಟು ಅದೇ ಬಾಣಲಿಗೆ ಇನ್ನೂ ಒಂಚೂರು ಎಣ್ಣೆ ಹಾಕಿ ಜೀರಿಗೆ, ಚಕ್ಕೆ, ಲವಂಗ ಮತ್ತು ಮರಾಠಿ ಮೊಗ್ಗು, ಏಲಕ್ಕಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮಿಕ್ಸ್ ಮಾಡಿಕೊಂಡು ಟೊಮೆಟೊ ಪ್ಯೂರಿನ ಅದರೊಳಗಡೆ ಹಾಕಿ ಮಿಕ್ಸ್ ಮಾಡಬೇಕು. ಅದಕ್ಕೆ ತಿರ್ಗಾ ಗರಂ ಮಸಾಲ, ಖಾರದ ಪುಡಿ, ಅರಿಶಿಣದ ಪುಡಿ, ಧನಿಯಾ ಪುಡಿ ಹಾಕ್ಕೊಂಡು ಅದ್ರ ಮೇಲೆ ಒಂಚೂರು ಉಪ್ಪು ಹಾಕಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಾದ್ಮೇಲೆ 1-2 ಸ್ಪೂನ್ ಮೊಸರು ಹಾಕಿ ಎಣ್ಣೆ ಹೀರ್ಕೊಳ್ಳೋ ಗಂಟ ಮಿಕ್ಸ್ ಮಾಡಬೇಕು. ಹೀರ್ಕೊಂಡಾದ್ಮೇಲೆ ನಾವು ಫ್ರೈ ಮಾಡಿ ಇಟ್ಕೊಂಡಿರೋ ಅಂಥ ಈರುಳ್ಳಿನ ಪುಡಿ ಮಾಡಿಕೊಂಡು ಅದೇ ಗ್ರೇವಿಗೆ ಹಾಕಿ ಅದು ಗ್ರೇವಿ ಟೈಪ್ ಬರೋ ಗಂಟ ಮಿಕ್ಸ್ ಮಾಡಿ ಇನ್ನೂ ಒಂಚೂರು ನೀರು ಹಾಕಿ ಮಿಕ್ಸ್ ಬೆಳಿಬೇಕು. ಆಮೇಲೆ ಅದ್ರ ಮೇಲೆ ಒಂಚೂರು ಕೊತ್ತಂಬರಿ ಉದುರಿಸಿ ನಾವು ಫ್ರೈ ಮಾಡಿ ಇಟ್ಕೊಂಡಿರೋ ಅಂಥ ಮೊಟ್ಟೆನ ಇಡಬೇಕು. ಅದನ್ನು 5 to 6 ಮಿನಿಟ್ಸ್ ಕುಕ್ ಮಾಡಬೇಕು. ಕುಕ್ ಮಾಡಾದ್ಮೇಲೆ ಒಂಚೂರು ಕಸ್ತೂರಿ ಮೇಥಿ ಮೊಸರು ಹಾಕಿ ಮಿಕ್ಸ್ ಮಾಡಿ ರೆಡಿ ಆಯಿತು ನೋಡಿ ನಮ್ಮ ಎಗ್ ಮಸಾಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ.